ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ಯಾವುದೇ ಪುರಾಣ ಹೇಳೋದು ಬೇಡ, ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡೋಣ. ಗೋರಿಕಾಯಿ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಗೋರಿಕಾಯಿ ಒಂದು ಅರ್ಧ ಕೆ ಜಿವಷ್ಟು ತೊಗೊಂಡು ಅದನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಒಂದು 100ರಿಂದ 150 ಗ್ರಾಮಷ್ಟು ಬೇಳೆನ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ನೀರು ಬಿಸಿಯಾಗಿದೆ. ಫಸ್ಟಿಗೆ ಸ್ವಲ್ಪ 100ರಿಂದ 150 ಗ್ರಾಮ್ ಏನು ತೊಳೆದು ರೆಡಿ ಇಟ್ಕೊಂಡಿದ್ದೆ ಆ ಬೇಳೆನ ಆ್ಯಡ್ ಮಾಡೋಣ. ಇದು ಆ್ಯಡ್ ಮಾಡಿದ ನಂತರ ನಾವು ಸ್ವಲ್ಪ ಕುದೀಲಿ. ಇದು ಕುದ್ದ ಮೇಲೆ ನಾವು ಏನು ಗೋರಿಕಾಯಿ ತೊಳೆದು ರೆಡಿ ಇಟ್ಕೊಂಡು ಹಚ್ಕೊಂಡು ರೆಡಿ ಇದ್ವಿ ಅದನ್ನು ಇದ್ರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ದಾದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ ನಂತರ ಇದನ್ನು ನಾನು 3 ಕೂಗನ್ನ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಅಷ್ಟೊತ್ತಿಗೆ ನಾವೀಗ ಮಸಾಲೆ ರುಬ್ಕೊಂಡು ಬಂದುಬಿಡೋಣ. ಬಾಣಲಿಲಿ ಚಿಕ್ಕದಾಗಿ ಹಚ್ಕೊಂಡು ಸುಟ್ಟಿರ್ತಕ್ಕಂಥ ಅಂದರೆ ಹುರಿದಿರ್ತಕ್ಕಂಥ ಈರುಳ್ಳಿ, 7ರಿಂದ 8 ಬೆಳ್ಳುಳ್ಳಿಪಾಯಿ, ಸ್ವಲ್ಪ ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. 4ರಿಂದ 5 ಮೆಣಸಿನ್ಕಾಯಿ ಹುರಿದಿರ್ತಕ್ಕಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಬಾಣಲಿಲಿ ಹುರಿದಿರ್ತಕ್ಕಂಥದ್ದು, 2ರಿಂದ 3 ಚಿಟಿಕೆಯಷ್ಟು ಮಸಾಲೆ ಪೌಡರ್ ಮನೆಯಲ್ಲಿ ಅರ್ದಿರ್ತಕ್ಕಂಥದ್ದು, 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಬಾಣಲಿಲಿ ಹುರಿದು ಸಿಪ್ಪೆ ತೆಗೆದಿರ್ತಕ್ಕಂಥದ್ದನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ 1-2 ಹೆಬ್ಬೆಟ್ಟು ಬೆಳ್ಳು ಗಾತ್ರದಷ್ಟು ಹುಣಸೆಹಣ್ಣು ತೊಳೆದು ನೀಟಾಗಿ ರಸನ ಹಾಕ್ತಾಯಿದ್ದೀನಿ. ಹಿಂಡ್ಬಿಟ್ಟು ರಸ ಹಾಕಿದ್ದೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈಗ ಓಪನ್ ಮಾಡೋಣ ಬನ್ನಿ. ಈಗ ಕಾಳು ಮತ್ತು ಗೋರಿಕಾಯಿ ಏನಿದೆ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನಾವು. ಈ ರೀತಿಯಾಗಿ ನೋಡಿ ಯಾವ ರೀತಿಯಾಗಿ ಬಂದಿದೆ. ಈಗ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಆದ ನಂತರ ಅದೇ ಕುಕ್ಕರ್ನ ಇಟ್ಬಿಟ್ಟು 1-1.5ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿ, 2 ಚಿಟಿಕೆಯಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ, ಅರ್ಧ ಈರುಳ್ಳಿ ಇಲ್ಲ ಚಿಕ್ಕದು ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನೇನು ರುಬ್ಕೊಂಡು ರೆಡಿ ಇಟ್ಕೊಂಡಿದ್ದೆ ಆ ಮಸಾಲೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ 1-2 ನಿಮಿಷ ಬೇಯಲಿ. ನೋಡಿ, ಹಸಿ ಸ್ಮೆಲ್ ಹೋಗೋ ಥರ ಲೈಟಾಗಿ, ಜಾಸ್ತಿ ಹೊತ್ತು ಬೇಡ, ಹಸಿ ಸ್ಮೆಲ್ ಹೋಗೋ ಥರ ಲೈಟಾಗಿ ಬೇಯಲಿ. ಇದಾದ ನಂತರ ನಾನೇನು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೆ, ಈಗ ನೋಡಿ ಇಲ್ಲಿದೆ. ಈಗ ನೋಡಿ, ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆ ನೀರನ್ನ ಇದ್ರೊಳಗಡೆ ಈಗ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ನಂತರ ನೀವು ಒಂದು ಸಲ ಉಪ್ಪನ್ನ, ಸಾಲ್ಟನ್ನ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಈಗ ಗೋರಿಕಾಯಿ ಬಸ್ಸಾರು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಸೊಪ್ಪಿಗೆ ಅಂದರೆ ಗೋರಿಕಾಯಿಗೆ ಮತ್ತು ಬೇಳೆಗೆ ಒಗ್ಗರಣೆ ಕೊಡೋದು. ಪಲ್ಯ ಯಾವ ರೀತಿ ಮಾಡೋದು, ವೆರಿ ಸಿಂಪಲ್ಲು. 2 ಟೇಬಲ್ ಸ್ಪೂನಷ್ಟು ಕಡಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹಚ್ಚಿ ಆ್ಯಡ್ ಮಾಡ್ಕೊಳ್ಳಿ. ಸ್ಪೈಸಿ ಆಗಿದ್ದರೆ ಒಂದು ಕಡಿಮೆ ಹಾಕ್ಕೊಳ್ಳಿ. ಮೀಡಿಯಮ್ ಖಾರ ಇದ್ದರೆ 1-2 ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ಇದು ಫ್ರೈ ಆಗಲಿ. ಮೆಣಸಿನ್ಕಾಯಿ 3 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ನೋಡಿ, ಈ ಥರ. ಈಗ ಮೀಡಿಯಮ್ ಸೈಜಲ್ಲಿದೆ ನೋಡಿ. ಈಗ ಫ್ರೀಯಾಗಿ ನೀಟಾಗಿ ಮೀಡಿಯಮ್ ಇದರಲ್ಲಿ ಫ್ರೈ ಆಗಿದೆ. ನಾನೇನು ಬಸ್ದು ರೆಡಿ ಇಟ್ಕೊಂಡಿದ್ದೆ ಈಗ ಬೇಳೆ ಮತ್ತು ಗೋರಿಕಾಯಿನ ಇದರೊಳಗಡೆ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜದ ಪುಡಿ, ಹುರಿದು ರೆಡಿ ಇಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜದ ಪುಡಿ ಮತ್ತು ಕಾಯಿ ತುರಿನ ಆ್ಯಡ್ ಮಾಡಿಬಿಟ್ಟು, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು, ನೀವು ಗೋರಿಕಾಯಿ ಮತ್ತು ಬೇಳೆ ಹಾಕೋದಕ್ಕೂ ಮುಂಚೆನೇ ಸಾಲ್ಟ್ ಕರೆಕ್ಟಾಗಿದೆಯಾ, ನನಗೆ ಕರೆಕ್ಟಾಗಿದೆ, ನಿಮಗೆ ಸಾಲ್ಟ್ ಕರೆಕ್ಟಾಗಿಲ್ಲ ಅಂದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಗೋರಿಕಾಯಿ ಬಸ್ಸಾರು ಮತ್ತು ಪಲ್ಯ ತುಂಬ ಸ್ಪೈಸಿಯಾಗಿ ಚೆನ್ನಾಗಿ ರೆಡಿ ಇದೆ. ಈಗ ಊಟ ಮಾಡೋಕ್ಕೆ ಸರ್ವ್ ಮಾಡೋದೊಂದೇ ಬ್ಯಾಲೆನ್ಸು. ನೋಡಿ ಪಲ್ಯ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿ ಬಂದಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.